ಬುಧವಾರ ರಾತ್ರಿ ಸುಮಾರು 9:30ಗೆ ಮಯೂರ್ ಪಟೇಲ್ ಅವರ ಒಂದು ಕಾರನ್ನ ಚಲಾವಣೆ ಮಾಡಿಕೊಂಡು ದೊಮ್ಲೂರಿನಲ್ಲಿರುವಂತ ತನ್ನ ಮನೆಗೆ ಹೋಗ್ತಾ ಇರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಕುಡಿದು ಚಲಾವಣೆ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಆಗ ತಾನೇ ತನ್ನ ಹೊಸ ಜೀವನವನ್ನ ನಿರ್ಮಾಣ ಮಾಡ್ಕೋಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ತಾನು ಜೀವಮಾನ ದುಡಿದಂತಹ ಒಂದು ಹಣವನ್ನ ಸೇರಿಸಿ ತನ್ನ ಪತ್ನಿಯ ಆಭರಣವನ್ನು ಕೂಡ ತೆಗೆದುಕೊಂಡು ಹೋಗಿ ಅಡಮಾನ ಇಟ್ಟು ಅದರಲ್ಲಿ ಬಂದಂತ ಅಲ್ಪ ಸ್ವಲ್ಪ ಹಣವನ್ನ ಡೌನ್ ಪೇಮೆಂಟ್ ಮಾಡಿ ತನ್ನ ಸುಂದರವಾದ ಲೈಫ್ ಅನ್ನ ರೂಪಣೆ ಮಾಡ್ಕೋಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆ ಶ್ರೀಕಾಂತ್ ಅನ್ನುವಂತಹ ಡ್ರೈವರ್ ಏನಿದ್ದಾನೆ ಆತ ಒಂದು ಸ್ವಿಫ್ಟ್ ಡಿಸೈರ್ ಅನ್ನ ಪರ್ಚೇಸ್ ಮಾಡ್ಕೊಂಡಿರ್ತಾನೆ. ಅದನ್ನ ಒಂದು ಕಂಪನಿಗೆ ಓಡಿಸ್ತಾ ಇರ್ತಾನೆ ಕೂಡ. ಒಂದು ಎಂಪ್ಲಾಯನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡುವಂತ ಸಂದರ್ಭದಲ್ಲಿ ಏಕಾಏಕಿ ಕುಡಿದು ಚಲಾವಣೆ ಮಾಡಿಕೊಂಡು ಬಂದಂತಹ ಮಯೂರ್ ಪಟೇಲ್ ಅವರ ಒಂದು ಫಾರ್ಚುನರ್ ಕಾರು ಹಿಂಬದಿಯಿಂದ ಸ್ವಿಫ್ಟ್ ಡಿಸೈರ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಆ ಒಂದು ಕಾರ್ ಮುಂಭಾಗದಲ್ಲೇ ನಿಂತಿದ್ದಂತಹ ಇಸ್ರೋ ಕಂಪನಿ ಅಂದ್ರೆ ಭಾರತ ಸರ್ಕಾರದ ಒಂದು ವೆಹಿಕಲ್ ಏನಿದೆ ಆ ಒಂದು ವೆಹಿಕಲ್ಗೆ ಡಿಕ್ಕಿ ಹೊಡೆಯುತ್ತೆ. ಅದಾದ ನಂತರ ಮುಂದೆ ನಿಂತಿದ್ದಂತ ಮತ್ತೊಂದು ಸ್ವಿಫ್ಟ್ ಡಿಸೈರ್ಗೆ ಆ ಒಂದು ಗಾಡಿ ಡಿಕ್ಕಿ ಹೊಡೆದಿರುವಂತದ್ದು. ಈ ಒಂದು ಕುಡಿದು ಚಲಾವಣೆ ಮಾಡಿದಂತ ಮಯೂರ್ ಪಟೇಲ್ ಮಾಡಿದಂತ ಒಂದು ಸಣ್ಣ ತಪ್ಪಿನಿಂದ ಈ 3 ಕಾರ್ಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಜಖಂ ಆಗಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಅದೃಷ್ಟವಶಾತ್ ಯಾವುದು ಕೂಡ ದ್ವಿಚಕ್ರ ವಾಹನ ಅಲ್ಲಿ ಇರ್ಲಿಲ್ಲ. ಅಕಸ್ಮಾತ್ ಏನಾದ್ರು ದ್ವಿಚಕ್ರ ವಾಹನ ಇದ್ದಿದ್ರೆ ಅಲ್ಲಿ ಮೇಜರ್ ಅನಾಹುತ ಆಗ್ತಾ ಇತ್ತು ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಈ ಒಂದು ಎಲ್ಲಾ ವಿಚಾರವನ್ನ ಈಗ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಹೇಳಿದಂತಹ ಡ್ರೈವರ್ ಶ್ರೀಕಾಂತ್ ಏನಿದ್ದಾನೆ ಈತ ಕೂಡ ಸಾಕಷ್ಟು ನೊಂದುಕೊಂಡು ಹೇಳ್ತಾ ಇರುವಂತಹದ್ದು. ಈಗಾಗಲೇ ಹೊಸ ಗಾಡಿ ತೆಗೆದುಕೊಂಡು ಸಂಕ್ರಾಂತಿಗೆ ತೆಗೆದುಕೊಂಡು ಇನ್ನು 15 ದಿನ ಆಗಿಲ್ಲ. ಈ ಒಂದು 15 ದಿನ ಗ್ಯಾಪ್ ಅಲ್ಲಿ ನನಗೆ ಈ ರೀತಿ ಆಗಿರುವಂತಹದ್ದು. ಶೋರೂಮ್ ನಲ್ಲಿ ವಿಚಾರಣೆ ಮಾಡಿದ್ರೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ನಾನು ಹೊಸ ಗಾಡಿಗೆ ಇನ್ಸೂರೆನ್ಸ್ ಕ್ಲೈಮ್ಗೆ ಹೋದ್ರೆ ಮುಂದಿನ ದಿನಗಳಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ನೋವನ್ನ ಅನುಭವಿಸ್ತಾ ಇರುವಂತಹದ್ದು ಆ ಒಂದು ಡ್ರೈವರ್. ಸದ್ಯಕ್ಕೆ ಎಲ್ಲ ಒಂದು ವಿಚಾರವನ್ನ ಇಟ್ಕೊಂಡು ಹಲಸೂರು ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಶಾಂತ್ ಕೂಡಲೇ ಒಂದು FIR ಅನ್ನ ಕೂಡ ದಾಖಲು ಮಾಡ್ಕೊಂಡಿರುವಂತಹದ್ದು. FIR ದಾಖಲು ಮಾಡಿಕೊಂಡು BNS 285 ಮತ್ತೆ IMA ಅಂದ್ರೆ ಇಂಡಿಯನ್ ಮೋಟಾರ್ ಆಕ್ಟ್ ಪ್ರಕಾರ 185 ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು. ಈಗಾಗಲೇ ಮಯೂರ್ ಪಟೇಲ್ಗೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟು ಕಳಿಸಿರುವಂತಹದ್ದು. ಮತ್ತೆ ನೀವು ಬಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಂದು ಫಾರ್ಚುನರ್ ಕಾರ್ ಏನಿದೆ ಈ ಒಂದು ಕಾರ್ಗೆ ಇನ್ಸೂರೆನ್ಸ್ ಕೂಡ ಇಲ್ಲ ಅನ್ನುವಂತಹದ್ದು ಸದ್ಯಕ್ಕೆ ಈಗ ತನಿಖೆಯಲ್ಲಿ ಗೊತ್ತಾಗಿರುವಂತಹದ್ದು. ಈ ಎಲ್ಲ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಪೊಲೀಸರು ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂತಾ ಇರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಮಯೂರ್ ಪಟೇಲ್ ಕೂಡ ಆ ಒಂದು ಘಟನಾ ಸ್ಥಳದಲ್ಲಿ ಇಳಿದು ನಾನು ನಿಮ್ಗೆ ಏನು ನಷ್ಟ ಆಗಿದೆ ಅದನ್ನ ಭರಿಸ್ತೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಅದಾದ ನಂತರ ಯಾವಾಗ ಆತ ಒಂದು ಕಾಸ್ಟ್ ಜಾಸ್ತಿ ಆಗತ್ತೆ ಈ ಒಂದು ವೆಹಿಕಲ್ಗೆ 1.5 ಲಕ್ಷ ಮತ್ತೆ ಇನ್ನೊಂದು ವೆಹಿಕಲ್ಗೆ ಸುಮಾರು 70,000 ರೂಪಾಯಿ ಈ ರೀತಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇಷ್ಟು ಹಣವನ್ನ ನಾನು ಯಾಕೆ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸರಿ ಆಯ್ತು ದೂರನ್ನ ದಾಖಲು ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ಅನ್ನುವಂತ ಮಾತುಗಳನ್ನ ಸದ್ಯಕ್ಕೆ ಅಲ್ಲಿನ ಸ್ಥಳೀಯರು ಅಥವಾ ಡ್ರೈವರ್ ಹೇಳ್ತಾ ಇರುವಂತ ಮಾತು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ಕುಡಿದು ಮತ್ತಿನಲ್ಲಿ ಚಲಾವಣೆ ಮಾಡಿಕೊಂಡು ಒಂದು ಜೀವನವನ್ನ ಕಟ್ಕೋಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಹೊಸದಾಗಿ ತೆಗೆದುಕೊಂಡಿದ್ದಂತಹ ಒಂದು ವೆಹಿಕಲ್ಗೆ ಡ್ಯಾಮೇಜ್ ಮಾಡಿರುವಂತಹದ್ದು ಈ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.